ಅಣ್ಣ ಹಾ ಅಣ್ಣ ಹಾ ಏನಣ್ಣ ಫೋನಲ್ಲಿ ಹಂಗ್ ದುರ್ಕೊಂಡ್ಬಿಟ್ಟಿದ್ಯಾ? ನೀನ್ ಮಾತ್ರ ಫೋನ್ ನೋಡ್ಬೋದಾ? ನಿನ್ಗೆ ಎಷ್ಟೇ ದಿನ ಹೇಳ್ತಿದ್ದೆ ನನ್ಗೆ ಫೋನ್ ಕೊಡ್ಸು ಅಂತ. ನೀನ್ ಏನ್ ಹೇಳಿದ್ದೆ? 10ನೇ ಕ್ಲಾಸ್ ಪಾಸ್ ಆದ್ಮೇಲೆ ನಿನ್ಗೆ ಹೊಸ ಫೋನ್ ಕೊಡ್ಸ್ತೀನಿ ಚಿನ್ನಿ ಅಂತ ಹೇಳ್ದೆ. ನೀನ್ ಕೊಡ್ಸ್ದಾ? 3 ತಿಂಗಳಾಗೋಯ್ತು ನೀನ್ ಕೊಡ್ಸೇ ಇಲ್ಲ. ಕಾಲೇಜಲ್ಲಿ ನನ್ ಫ್ರೆಂಡ್ ಎಲ್ಲ ಎಷ್ಟ್ ಚೆನ್ನಾಗಿ ಐಫೋನ್ ಎತ್ಕೊಂಡು ಅವ್ರ ಫೋನ್ಗಳು ನೋಡ್ಕೊಂಡಿರ್ತಾರೆ ಗೊತ್ತಾ? ನನ್ಗೆ ಎಷ್ಟು ಬೇಜಾರಾಗುತ್ತೆ. ನನ್ ಫ್ರೆಂಡ್ ಹೇಳ್ತಾರೆ ನಿನ್ ಹತ್ರ ಫೋನೇ ಇಲ್ವೇನೆ, ಥೂ ಅದು ಇದಂತ ಎಷ್ಟು ಮಾತಾಡ್ತಾರೆ ಗೊತ್ತಾ? ನೀನ್ ಸುಮ್ನೆ ಫೋನ್ ಕೊಡಿಸ್ತೀನಿ ಅಂತ ಕೊಡ್ಸೋದೇ ಇಲ್ಲ ಯಾವತ್ತು. ಇಲ್ಲಿ ನೋಡಮ್ಮ, ಒಂದು ವರ್ಷ ಡಿಗ್ರಿ ಮುಗಿಸ್ಕೊಂಬಿಡು, ಹೊಸ ಫೋನ್ ಕೊಡ್ಸ್ತೀನಿ ಆಯ್ತಾ? ಹೋಗು, ನೀನೆಲ್ಲ ಸುಳ್ಳು ಹೇಳ್ತೀಯ. ಡಿಗ್ರಿ ಅಂತಿದ್ದೀಗ ನಾನು ಓದಲ್ಲ ನಿನ್ನ. ಕಾಲೇಜ್ ಬೇರೆ ಟೈಮ್ ಆಯ್ತಮ್ಮ. ನಾನು ಓದಲ್ಲ. ನನ್ ಯಾವ ಕಾಲೇಜ್ ಬೇಡ. ನೀನ್ ನನ್ ಫೋನ್ ಕೊಡಿಸ್ತೀಯ ಇಲ್ಲೋ? ಪ್ಲೀಸ್ ಮಾ, ಅರ್ಥ ಮಾಡ್ಕೋ. ನೋಡು, ಮನೆ ಬಾಡಿಗೆ ಕಟ್ಬೇಕು, ಗ್ಯಾಸ್ ಬಿಲ್ ಕಟ್ಬೇಕು, ಕರೆಂಟ್ ಬಿಲ್ ಕಟ್ಬೇಕು, ಗಾಡಿ EMI ಕಟ್ಬೇಕು, ಮನೆ ಜವಾಬ್ದಾರಿ ಒಬ್ನೇ ನೋಡ್ಕೊಂತ ಇದೀನಿ. ಅಮ್ಮ ಅಪ್ಪನಿಗೂ ವಯಸ್ಸಾಯ್ತು, ಅರ್ಥ ಮಾಡ್ಕೊ. ಓಕೆ, ಈ ಸಂಡೆ ಪಕ್ಕ ಕೊಡ್ತೀನಿ ಆಯ್ತಾ? ನೀ ಕಾಲೇಜ್ ಲೇಟ್ ಆಯ್ತು ನೋಡಲಿ, ಪ್ಲೀಸ್ ಮಾ. ಪಕ್ಕ ಕೊಡಿಸ್ತೀಯ ತಾನೆ? ಪಕ್ಕ ಕೊಡಿಸ್ತೀನಿ. ನೀನ್ ಕೊಡ್ಸಿಲ್ಲ ಅಂದ್ರೆ ಪ್ರಾಮಿಸ್, ಪಕ್ಕ ಕೊಡಿಸ್ತೀನಿ. ಪ್ರಾಮಿಸ್? ಪ್ರಾಮಿಸ್ ಪ್ರಾಮಿಸ್ ಅಣ್ಣ. ಐ ಲವ್ ಯು. ಐ ಲವ್ ಯು ಟು. ಹೋಗಮ್ಮ, ಕಾಲೇಜ್ ಹೋಯ್ತು. ಓಕೆ ಅಣ್ಣ, ಬೈ. ಕೈ ನೋಡಿದ್ರೆ 10 ಗಂಟೆ. ಓಕೆ ಅಣ್ಣ, ಬೈ ಬೈ. ಬಾಯ್. ನನಗೂ ಆಸೆ ಇರುತ್ತೆ, ನಮ್ಮ ತಂಗಿಗೆ ಫೋನ್ ಕೊಡಿಸ್ಬೇಕು, ಅದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕು ಅಂತ. ಆದರೆ ಈ ಮನೆ ಕಮಿಟ್ಮೆಂಟ್ಗಳಿಂದ ಏನು ಕೊಡ್ಸೋದಕ್ಕಾಗ್ತಾ ಇಲ್ಲ. ಇದು ನಮ್ಮನೆ ಪರಿಸ್ಥಿತಿ ಒಂದೇ ಅಲ್ಲ, ಎಲ್ಲ ಅಣ್ಣ ತಂಗಿ ಮನೆ ಪರಿಸ್ಥಿತಿ ಎಲ್ಲನೂ ಒಂದೇ. ಪಾಪ ನಮ್ಮ ಅಣ್ಣನ ಕಷ್ಟನೇ ಅರ್ಥ ಮಾಡ್ಕೊಂಡಿರ ತುಂಬಾ ಬೇಜಾರ್ ಮಾಡ್ಬಿಟ್ಟೆ ಅನ್ಸುತ್ತೆ. ಪಾಪ ಎಷ್ಟೆಲ್ಲ ನೋಡ್ಕೊಂತಾನೆ, ಮನೆ ಖರ್ಚು ಅದು ಇದು, ಅಪ್ಪ ಅಮ್ಮನೆಲ್ಲ ನೋಡ್ಕೊಂತಾನೆ. ನಾನು ಅರ್ಥನೇ ಮಾಡ್ಕೊಂಡಿಲ್ಲ. ಇವ್ರು ಫ್ರೆಂಡ್ ಮಾತುಗಳು ಕೇಳ್ಕೊಂಡು ನಮ್ಮ ಅಣ್ಣಂಗೆ ತುಂಬಾ ಬೇಜಾರ್ ಮಾಡ್ಬಿಟ್ಟೆ. ನನ್ಗೆ ಯಾವ ಫೋನು ಬೇಡ, ನಮ್ಮ ಅಣ್ಣ ನನ್ನ ಜೊತೆಲಿದ್ರೆ ಸಾಕು. ಇವತ್ತೆಲ್ಲ ನಾಳೆ ಮದುವೆಗೆ ದೂರ ಆಗ್ತೀವಿ, ಆದ್ರೆ ಈ ತರ ಯಾವತ್ತೂ ಇರಕ್ಕಾಗಲ್ಲ. ಅದಕ್ಕೆ ಇವಾಗೆ ನಮ್ಮ ಅಣ್ಣನ ಜೊತೆ ನಾನು ಖುಷಿಯಾಗಿರ್ಬೇಕು. ನಾನು ಈ ತರ ಇನ್ನೊಂದ್ಸತಿ ಯಾವ ಫೋನು ಕೇಳಲ್ಲ.